ಮೀನಾ, ಈಕೆ ಶೈಲು ಅರ್ಥ ಆಯ್ತು. ನಾವೆಲ್ಲ ಹಬ್ಬ ಮಾಡ್ಬೇಕು ಅಂತ ಕಾಯ್ತಾ ಇದ್ರೆ ನೀವು ಇವಳ ಜೊತೆ ಮಜಾ ಮಾಡೋದಕ್ಕೆ ಹೋಗಿದ್ರಾ? ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ? ನಾನ್ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ನಲ್ಲಿ ನೀನ್ ಸುಂದಿರಮ್ಮ, ನೀನ್ ಯಾಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬೇಕು? ಅಕ್ಕ, ಸಾರ್ ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಹೌದೇನೆ ತಾಟಗಿತ್ತಿ, 9 ತಿಂಗಳು ಇವನ್ ಜೊತೆ ನಾನು ಸಂಸಾರ ಮಾಡಿ ನೀನು ನೊಳ್ಳೆವನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಂದ್ ರಾತ್ರಿ ಆವೇಶದಲ್ಲಿ ಬಾಯಿ ಬಂದ ಮಾತಾಡೋಣ. ಶೈಲು ಇಲ್ಲೇ ಇರ್ತಾಳೆ, ನಾಳೆ ಬೆಳಗ್ಗೆ ಹೊರಟೋಗ್ತಾಳೆ. ಹೋಗೋ ಒಳಗ್ ಮಲ್ಕೋ. ಓಹೋ, ನಿಮ್ಮಿಬ್ರನ್ನ ಒಳಗಡೆ ಮಲ್ಗಿಸ್ಬಿಟ್ಟು ನನ್ನೇ ದೀಪ ಹಿಡ್ಕೊಂಡಿರಂತೀಯ. ಹೆಣ್ಣಿನ ನೀನು ನಾಲ್ಗಿನ ಅದು ಯಾವತ್ತನ್ನ ಅರ್ಥ ಮಾಡ್ಕೊಂಡೆ ನೀನು? ನೀ ಸುಮ್ಮಿರಮ್ಮ, ಹೇಳು. ಹೇಳು, ನನ್ನ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲ ನೀನು. ಮಾಡ್ತೀನಿ ಈಗ ಈ ಮನೇಲಿ ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅಂತಿದ್ದೇನೆ. ಬಸ್ ಸ್ಟ್ಯಾಂಡ್ ಅಲ್ಲಿ 10 ಜನಕ್ಕೆ ಸೆರಗ ಹಾಕು ನೀನು. ನನ್ ಬೆಡ್ರೂಮ್ ಬಂದ್ಮೇಲೆ ನಾನ್ ಯಾಕೆ ಈ ಮನೇಲಿ ಇರ್ಬೇಕು? ಹೋಗೆ ಇವ್ ಜೊತೆ ಹೋಗಿ ನೀನೇ ಮಲ್ಕೋ. ನಿನಗೆ ನನಗೆ ನಿಂತಿದ್ದ ನಿನಗೆ ಗೊತ್ತಿಲ್ಲ ಇವಳು ಎಂತವಳು ಅಂತ ನಾನು ಬಾಡ್ ಎಲ್ಲಾದ್ರು ನೀನು ಹೋಗಿ ಬರೆಸ್ ಮಾಡ್ಕೊ. ನೀನು ಒಳಗೋಗಿ ಬರೆಸ್ ಮಾಡ್ಕೊ. ಹೋಗಮ್ಮ ನೀವು, ಹೋಗಿ ಅದೆಲ್ಲ ಹೋಗಿ ನೀನು ತೊಳ್ಕೊಬಿಡು. ಒಂದು ದಿವಸ ಮದುವೆ ದಿವಸ ಇದು. ಹಲೋ, ರಾಧಾಕೃಷ್ಣ ಮಾತಾಡೋದು ಸರ್. ಏನ್ರಿ ನೀವಿನ್ನು ಮನೆಗೆ ಹೋಗಿಲ್ವಾ? ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಸರ್. ಅಷ್ಟರಲ್ಲಿ ಸಾಹೇಬ್ರು ಬಂದ್ಬಿಟ್ರು ಸರ್. ಸಾಹೇಬ್ರು ಬಂದ್ರ? ಅವ್ರ್ಯಾಕ್ರಿ ಬಂದ್ರಿ ಅಲ್ಲಿಗೆ? ಯಾಕೋ ಗೊತ್ತಿಲ್ಲ ಸರ್, ಅದೇನೋ ತುಂಬಾ ಬೇಜಾರಲ್ಲಿದ್ರು. ಏನಾದ್ರು ಹೇಳಿದ್ರ? ಏನು ಹೇಳಿಲ್ಲ ಸರ್. ಸರಿ, ನೀವು ಬೆಳಿಗ್ಗೆವರೆಗೆ ಅವ್ರ ಜೊತೆ ಇರಿ, ನಾಳೆ ರಜೆ ತಗೊಳ್ಳೋದಂತೆ. ಆಯ್ತು ಸರ್. ಓಕೆ. ಏನೇ ಆಗ್ಲಿ ಸರ್, ನೀವು ಕೈ ಮಾಡಬಾರ್ದಾಗಿತ್ತು ಸರ್. ಅರ್ಧ ರಾತ್ರಿಯಲ್ಲಿ ಒಂದು ಹುಡುಗಿನ ಕರ್ಕೊಂಡೋಗಿ ಅವ್ರ ಮುಂದೆ ನಿಂತ್ರೆ ಯಾರಿಗೆ ಆಗ್ಲಿ ಸರ್ ಅನುಮಾನ ಬರುತ್ತೆ. ಅದಕ್ಕೆ ಅಷ್ಟು ಅಸಹ್ಯವಾಗಿ ಅವಳಿಗೆ ನಾಗರಿಕತೆ ಸೋಂಕಿಲ್ಲ ರಮಯ್ಯ. ಸರ್, ಇಂಥ ವಿಷಯದಲ್ಲಿ ಯಾವುದೇ ಹೆಣ್ಣಾಗ್ಲಿ ಸರ್ ನಾಗರಿಕತೆ ಕಳ್ಕೊಂಡ್ಬಿಡ್ತಾರೆ ಸರ್. ನಾವು ಗಂಡಸರು ಸರ್, 10 ಕಡೆ ಓಡಾಡ್ತೀವಿ. ಅವ್ರು ಹೆಂಗಸರು ಮನೇಲಿ ನಮಗೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೂ ಸಣ್ಣ ಪುಟ್ಟ ಆಸೆ ಇರ್ತವೆ ಸರ್. ಅದಕ್ಕೂ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ಅವ್ರಿಗೂ ನಿರಾಸೆ ಆಗುತ್ತೆ ಸರ್. ಅವಾಗ ಹಿಂಗೆಲ್ಲ ಮಾತಾಡ್ತಾರೆ. ಬೇಜಾರು ಮಾಡ್ಕೋಬೇಡಿ ಸರ್. ಮದುವೆ ಆಗಿ ನಿಮಗೆ ಮೊದಲನೇ ದೀಪಾವಳಿ, ಎಲ್ಲರೂ ಕಾಯ್ತಿರ್ತಾರೆ, ನೀವು ಹೋಗಿಲ್ಲ, ಆ ಕೋಪ ಬೇರೆ ಸರ್. ಈಗ ನೀವು ಬರ್ಲಿಲ್ಲ ಅಂತ ಅವರು ತವ್ರ ಮನೆಗೆ ಹೋದ್ರಾ ಸರ್? ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲದೆ ಹೋಗಿದ್ರೆ ನಿಮ್ಗೋಸ್ಕರ ಅವ್ರು ಕಾಯ್ತಾ ಇದ್ರಾ? ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಕೋಪನೂ ಅಲ್ಲೇ ಇರುತ್ತೆ ಸರ್. ನೀವು ಹೋಗಿ ಸರ್, ಮನೆಗೆ ಹೋಗಿ ಅಮ್ಮವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಸರ್. ಅಲ್ಲ, ಇವನ್ನ ಕೋರ್ಟಿಗೆ ಬಿಡಿ ಸರ್. ಮಂಜನ್ನ ಕೋರ್ಟ್ ಕರ್ಕೊಂಡೋಗಿ ಜಾಮೀನು ಕೊಟ್ಟು ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು ಸರ್. ನೀವು ಹೋಗಿ ಸರ್. ಹೋಗಿ ಸರ್. ಲವ್ ಮಾಡಿ ಸರ್, ಲೈಫ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಸರ್, ಅನುಭವಿಸ್ತಾ ಹೇಳ್ತಾವನೆ ಸರ್. ಲವ್ ಮಾಡಿ ಸರ್, ಚೆನ್ನಾಗಿರುತ್ತೆ ಸರ್. ನಿಮ್ ಗಾಡಿ ನಾನು ತಗೊಂಡೋಗಿಲ್ಲ ಸರ್, ಅಲ್ಲೇ ಇದೆ. ಆ ಪಾರ್ಕಿಂಗ್ ಅನ್ನು ಗೇಟ್ಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದೆ ಸರ್. ಸರಿ. ಹಾ ಸರ್. ಬೇಕೆ ರೆಡಿ ಸರ್. ಸರ್ ಬನ್ನಿ, ಅಲ್ಲಿ ಬಿಟ್ಟು ಹೋಗ್ತೀವಿ. ನಡೀರಿ. ಬನ್ನಿ ಸರ್. ನಡಿಯಪ್ಪ ಮಂಜು. ಏನ್ ಸರ್, ಸಾಹೇಬರಿಗೆ ಅವ್ರ ಹೆಂಡತಿ ಬೆಲ್ಲವಾಗಿದೆ, ಅದಕ್ಕೆ ಫೋನ್ ಮಾಡ್ತಾವ್ರೆ. ಏನ್ ಸ್ವಲ್ಪ ಯಜಮಾನ, ಓ ಯಜಮಾನ. ಏನ್ ಸರ್? ಏನಪ್ಪ ಜನ ಸೇರಿದ್ದಾರೆ? ಯಾವ್ದೋ ಒಂದ್ ಹೆಣ್ಮಗ ಸತ್ ಬಿದ್ದಿದೆ. ಯಾರು ಅಂತ ಗೊತ್ತಿಲ್ಲ. ಪಾಪ ತುಂಬಾ ಚಿಕ್ಕ ವಯಸ್ಸು. ಅಯ್ಯಯ್ಯೋ. ನಡಿಯಪ್ಪ. ಸರ್ ಸರ್, ಕೋರ್ಟ್ ಲೇಟ್ ಆಗುತ್ತೆ ಸರ್. ಯಾಕೆ ಸರ್?
ಸರ್ ಸರ್ ನೀವು ಕೂತ್ಕೊಳ್ಳಿ ಸರ್, ನಾನು ನೋಡ್ಕೊಂಬರ್ತೀನಿ. ಕೂತ್ಕೊಳ್ಳಿ ಸರ್. ಮೂರನೇ ಬ್ಯಾರಕ್ಕಿಂದ 4ನೇ ಬ್ಯಾರಕ್ ಶಿಫ್ಟ್ ಮಾಡಿದೀವಲ್ಲ. 4ನೇ ಬ್ಯಾರಲ್. ಹಲೋ, ಭಾಸ್ಕರ್ ಸರ್ ಇದಾರ ಸರ್? ಅವ್ರು ಈಗ ತಾನೇ ಕೋರ್ಟ್ಗೆ ಹೋದ್ರು. ಅವ್ರ ಮೊಬೈಲ್ ನಂಬರ್ ಒಂಚೂರು ಕೊಡ್ತೀರಾ? ಯಾಕೆ ಸರ್ ಸುಮ್ಮನೆ ಗಾಬರಿ ಆಗ್ತೀರಾ? ಏನು ಆಗಿರಲ್ಲ ಬಿಡಿ ಸಾ. ನಿಮ್ಮಂತ ಒಳ್ಳೆಯವ್ರಿಗೆ ದೇವ್ರೇನು ಕೆಟ್ಟದ್ ಮಾಡಲ್ಲ ಸಾ. ತೆಗೆಪ್ಪ. ತುಂಬಾ ಹೊತ್ತಿಂದ ನಿಮ್ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆನೆ ನಿಮ್ ಬಾಮೈಕ್ಳು ಬಂದು ಹೋಗ್ಲಾ ಪುಟ್ಟ, ಹೇಳ್ತೇವೆ ಬರ್ಲ ಅವಳ ಈಚೆಗೆ. ಬರಲಿ. ಏನೇ ನನ್ ತಂಗಿ ನೋಡ್ಸ್ಬಿಟ್ಟು ನೀ ಸಂಸಾರ ಮಾಡ್ತಾ ಇದ್ದೀನಿ? ನನ್ ತಂಗಿ ಬರ್ತಿದ್ದೀನಿ. ನನ್ ತಂಗಿನ ಆಚೆ ಕಲ್ಸಿ ಯಾವ್ದೋ ಹುಡುಗಿ ಅಂತ ಬೆಳೆದವನಲ್ಲ ಅದನ್ನ ಕೇಳಲ್ಲ. ಇಡೀ ನಿಮ್ಮನ್ನ ಹಿಂಗಾಗಿ ಸುಮ್ಮನಿದ್ದೇನಾ? ಬಂದ್ಬಿಟ್ಟ ದೊಡ್ಡಾಗೆ. ಇದು ನಮ್ ಕುಟುಂಬ ವಿಷಯ. ಯಾವನಾದ್ರೂ ಇದನ್ನ ತಲೆ ಹಾಕಿದ್ರೆ ಒಬ್ಬೊಬ್ಬನ ತಲೆ ಹಾಕಿದ್ರೆ ರಕ್ತ ಕುಡಿಬಿಟ್ಟಿದೆ. ಹುಷಾರ್. ಎತ್ಕೊಂಬರ್ಲ ಮಚ್ಚನ ಹುಯ್ದಾಕ್ಲ ಮುಂದಲಿಯ ತಲೆ ಬರ್ತೀನಂತೆ. ಅಮ್ಮ ದುಡ್ಡು ಕೊಟ್ರೆ ಬೇಡ ಅನ್ಬಾರ್ದು. ಅನ್ನು ಜಾಣ ಮನೆ ಮಂಜ ನಾವಿಬ್ರು ಗೆದ್ಬಿಟ್ವಿ ಕಣೋ. ಮಂಜ ನಾವಿಬ್ರು ಗೆದ್ಬಿಟ್ವಿ ಕಣೋ. ಮೋಸ ಮಾಡ್ಬಿಟ್ಟವಳ